ಕರೆಂಟ್ ಒಂದು ಈಗ ಸುಡಗಾಡ್ ಹೋಗೇ ಬಿಡ್ತು ನೋಡು. ಒಟ್ಟು ಏನಾರ ಚಂದ ನೋಡ್ಬೇಕಂದಾಗ ಈ ಕರೆಂಟಿನ ಬಾಡ್ಯಾಗ ಏನು ರೋಗ ಬಿಡ್ತೈತಿ ಏನಂತಾಗ ತಗದ ಬಿಡ್ತಾನ ತಡಕಿಲ್ದ ಅಂತಾಗ. ನಾ ಟಿವಿ ನೋಡಕ್ ಕುಂತಿದ್ದು ಅಲ್ಕಟ್ ಬಾಡ್ಯಾಗ ಗೊತ್ತಾಕಿದ್ದು ಕಾಂತತಿ. ಏನ ಧಾಡ್ಯಾಕಿದಿತ್ತವ ಈ ಹೊತ್ನ್ಯಾಗ ತೆಗಿತಾನ. ಯಾಕ್ಲಿ ಎದ್ರ ಸಂಬಂಧ ಹೇಳಕತ್ತಿ? ಪಾಪ ನೋಡ್ರಿ ಸತ್ತ ಹೋತಲ್ರಿ ಹುಡುಗ. ಆಕ್ಯಾರ ಅವನ ಮ್ಯಾಗ ಎಷ್ಟು ಜೀವ ಇಟ್ಟಾಳ. ಇವತ್ತ ಒಂದು ಬರ್ತಡೆ ಅಂತೇಳಿ ಹಾದಿ ಕಾಯಕತ್ತಾಳ. ಅವು ನೋಡಿದ್ರ ಕುಸಿದು ಬಿದ್ಲಪ್ಪ ಯಪ್ಪ. ಸುದ್ದಿ ಕೇಳಿ ಸುದ್ದಿ ಕೇಳಿ ಎಷ್ಟು ತ್ರಾಸ ಆಗಿರ್ಬೇಕು ಆಕಿಗೆ. ಪಾಪ ಆದ್ರೂ ಏನಂತ ತಾಯಿ ಮುಂದೆ ಮಕ್ಕಳು ಸಾಯಬಾರ್ದು ಯವ್ವ. ಅದ್ರಂತ ಕರ್ಮ ಯಾವ್ದು ಇಲ್ಲ ನೋಡ್ರಿ. ಅಯ್ಯೋ ಯಾರು ಸತ್ರು? ಅದೇ ರೀ ರಾಮಾಚಾರಿ ಸತ್ ನೋಡ್ರಿ ಪಾತಾಗ. ಅಯ್ಯೋ ಆ ಚಾರುನ್ ಚಿಗವನ ಯಾವಕ್ಕೆ ಊರ್ ಬಿಡಾಡಿದ್ಲಕ್ಕೆ ಚಿಗವ ಅವ್ವ ಅದ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ. ಪಾಪ ನೋಡ ಅದನ್ನ ಎಳ್ಕೊಂಡೋಗಿ ಹಗ್ಗ ಕಟ್ಟಿ ಹೊಡೆದು ಇವ ಹೊಟ್ಟಿಗೆ ಚಾಕು ಹಾಕಿ ಕೊಂದ ಬಿಟ್ರಿ. ಇವ್ ಅವ ಸತ್ರ ಧಾರಾಬಾಯಿ ಹೆಂಗ್ ಓಡ್ತದ ನನಗೆ ಇದು ಬೇಕಾಗೈತಿ ಈಗ. ಅಲ್ಲ ಹೀರೋನು ಕೊಂದ್ ಬಿಟ್ರಿ. ಇವ್ರು ಧಾರಾಬಾಯಿ ಏನ್ ಮಾಡಿ ಬರ್ಲಿ ಬೋತಿದ್ದಾರ ಇವ್ರು. ಯವ್ವ ನನಗಂತ್ರ ಸತ್ತಿದ ಸಮಾಧಾನನ ಆಗ್ವಲ್ತವ ಯವ್ವ ಅಂತಾಗ ಒಂಥರ ಹೊಟ್ಟೆ ಸಂಕಟಾಗತ್ತತಿ. ಅವ್ರ ಹೋಗಿ ಸುದ್ದಿ ಗೊತ್ತಾಗಿ ಎಷ್ಟು ತ್ರಾಸ ಅನ್ಬಸಕತ್ತಾಳ. ಆಕಿ ನೋಡಿದ್ರ ಯವ್ವ ಗಂಡ ಬರ್ತಾನಂತೆ ದಾದಿ ಕಾಯಕತ್ತಾಳ. ಈಗ ಏನಾರ ಬರ್ಲಿಲ್ಲ ಅಂದ್ರೆ ಎಷ್ಟರ ಆಕಿಗೆ ಮನ್ಸಿಗೆ ತ್ರಾಸ ಆಕಿದಿತ್ತು. ಹುಡುಗಿನ್ನು ಸಾಣದೈತ್ರಿ. ಈ ಸಣ್ಣ ವಯಸ್ಸಿಗೆ ಹಿಂಗ್ ಸತ್ನಲ್ಲವ. ಪಾಪಕ್ಕಿ ಗತಿ ಏನಂತ. ಲೇ ಅಡ್ನಾಡಿ ಧಾರಾಬಾಯಾಗ ಸತ್ತಿರ್ತಾನ ಮರಯ್ಯ. ಅವ್ನು ನಿಜವಾಗ್ಲಿ ಏನಾಗಿರಂಗಿಲ್ಲ. ನೀವೊಂದು ಆಡ್ಕಸ್ ಬಿ ಅಡವಿ ಮಕ್ಕದ್ದು ನೀ ಅದಿಯಲ್ಲ ನೀನು. ನಿಜ ಅನ್ನರಂಗ ಈಕಿಗೆ ಮನ್ಸಿಗೆ ತ್ರಾಸ ಆಗಿಬಿಡ್ತಂತ. ಅದು ಧಾರಾಬಾಯಿ. ಸತ್ತರ ಈಗ ನೋಡಿ ಇನ್ನೊಂದು ವಾರಕ್ಕೆ ಎದ್ದು ಬರ್ತಾರ. ಹಂಗಿರ್ತದ. ಖರೇನ ಸತ್ತೋಕರ ಅಂತ ಮಾಡಿ ನೀನು. ಅಯ್ಯೋ ಈ ಸಾಯಿಸಿರ್ತಾರ ಯಾರಿಗೆ ಜನಕ ಗೊತ್ತಾಗೋದಲ್ಲ. ಸತ್ತೋಗಿರ್ತಾರ ಅಂತ ತಿಳ್ಕೊಂಡಿರ್ತಾರ. ಆಮ್ಯಾಗ ಅಲ್ಲಿ ಮುಚ್ಚಿಟ್ಟಿದ್ರು ತಲಿ ಮಳ್ಳಾಗಿತ್ತು. ಆಮೇಲೆ ಅವ್ ಮರ್ತ ಬಿಟ್ಟಿದ್ದ ಬುದ್ಧಿ ಭ್ರಮಣೆ ಆಗಿತ್ತು ಅಂತ ಕರ್ಕೊಂಡ್ಬರ್ತಾರ. ಅವ್ನು ಗೊತ್ತನ ಇಲ್ಲ ಒಬ್ಬ ಒಂಥರ ಇಬ್ರು ಇದ್ರು ಅವ್ನು ಸತ್ತವ ಇವಲ್ಲ ಅಂತೇಳಿ ಕರ್ಕೊಂಡ್ಬರ್ತಾರ. ಹಂಗ ಏನಾರ ಆಗ್ಬೇಕಪ್ಪ ಯಪ್ಪ. ಇಲ್ಲ ನನಗಂತರೂ ಸಮಾಧಾನ ಆಗಂಗಿಲ್ಲ. ಹಂಗ ಏನಾರ ಆಗಿ ಉಳಿಬೇಕು ವಾಯಿ ಹುಡುಗ ಪಾಪ. ಇಲ್ಲ ಸತ್ತಾನ ಅಂತೇಳಿ ನಾಟಕ ಮಾಡಿ ಆಮೇಲೆ ಉಳಿಬೇಕು ವಾಯಿ ಹುಡುಗ. ಒಟ್ಟು ಇವ ಮಾತ್ರ ಸಾಯ್ಬಾರ್ದು ನೋಡ್ರಿ. ಇವ ಸತ್ನಂದ್ರೆ ಇವ ನನ್ನಂತರ ಧಾರಾವಾಹಿ ನೋಡಕ್ ಹೋಗುದಿಲ್ಲಪ್ಪ ಯಪ್ಪ ತಗ ಹೋಗತ್ತ. ಯಾವಂಗ್ ಬೇಕಾಗಿತ್ತು ತಗ. ಪಾಪ ಚಾರುನ್ ಮಕ ನೋಡಕಾಕತ್ತೇನ ಇವ ನೋಡಕ್ ಆಗುದಿಲ್ಲಪ್ಪ. ಚಿಂತೆ ಮಾಡ್ಬೇಡ. ಹೋಗ್ ಒಂದಿಷ್ಟು ರೊಟ್ಟಿ ಪಟ್ಟಿ ಮಾಡೋಗು. ತಿನ್ನಾಕ ಹೊಟ್ಟೆ ಸತಿ 9 ಟೈಮ್. ನಾಳೆ ಬೆಳಿಗ್ಗೆ ಜ್ಯೋತಿ ನೋಡಾಕ ಹುಡುಗನ ಕಡೆದ್ರ ಬರ್ತಾರಂತ. ಜಯಕ್ ಹೇಳಿಲ್ಲನ. ಹೋಗ್ ಅಡಿಗೆ ಮಾಡು ಬಡ ಉಣ್ ಮಕ್ಕಳನ್ನ ಹೋಗೋ. ಅಲ್ಲ ಹುಡುಗ ಸತ್ತತಿ. ನೀವು ಉಣ್ಣುದು ಎಷ್ಟಾರ ತಗೊಂಡಿದ್ದಿತ್ತಂತ ನನ್ನ ತಗ ಕೂಳ್ ಅಂತ ಸಾಯ್ತಿರಲ್ಲ ಒಂದ್ ಅತಿ. ಹೋರಲ್ಲಿ ಪೈತ್ರ ಅಡಿಗೆ ಮಾಡಿ ಒಳಗ ಉಣ್ಣು ಹೋಗು. ಹೋಗಯಪ್ಪ ಹೋಗತ್ತಾಗ. ಇನ್ನು ನಾನ ನೀಡ್ಬೇಕನ್ನ ಮನಿಗೆ ಸೊಸಿ ಬಂದ್ರು. ನನಗಂತೂ ಊಟ ಬೇಡ ಏನು ಬೇಡ. ಯಾಕ ಒಂಥರ ತಲಿ ಬಿಸಿ ಆದಂಗ ಆಗ್ಬಿಟ್ಟತಿ. ಪಾಪ ಹುಡುಗ ಸಾಯ್ಬಾರ್ದಾಗಿತ್ತು ಬಿಡ. ಅದೆಂತ ಚಿಗವು ಅದ್ರ ಮಣ್ಣಾಗಿಟ್ಟು ಮರು ಮಾಡ್ಲಿ. ನನ್ನ ಕೈ ಸಿಗ್ಬೇಕಿನ್ ಕೆರ್ಕೆರ್ಲೆ ಹೊಡಿತೇನೆ ಹಂಗ ಹೊಡೆಯಂಗಲ್ ಮತ್ತೆ. ಅತಿ ಉಣ್ಬಾ. ಹೊಟ್ಟೆಸ್ತಿಲ್ಲ ಅಲ್ಲೇವಾ ನೀವು ಉಣ್ಣೋಗು. ಉಣ್ತಾನೆ ಈಗ ನಾನು ಇನ್ನಟ್ಟು ಹತ್ಬಿಟ್ಟು. ಮವ ಧಾರಾವಾಹಿ ನೋಡ್ಕೊಂತ ಅತ್ತಿ ಅಳಾಕ ಶುರು ಮಾಡ್ಯಾಳ. ಅದು ಸುಳ್ಳ ಅತ್ತಿ ಯಾಕೆ ಮನ್ಸಿಗೆ ಹಚ್ಕೋತಿ ಅಂತ ಹೇಳಿದ್ರು ಕೇಳವಳ್ಳ. ಇದು ಸುಳ್ಳಾಗಿರ್ಬೋದ್ಲಿ. ಇಂಥವು ಎಷ್ಟು ನಿಜ ಜೀವನದಾಗ ನಡೀತಿರ್ತಾವಿಲ್ಲ. ನೆನೆಸ್ಕೊಂಡ್ರ ಹೊಟ್ಟೆ ಸಂಕಟ ಬಂದಂಗೆ ಆಕತಿಲ್ಲ. ಅದಕ್ಕೆ ಯಾಕೆ ಒಂಥರ ಬೇಸರದಾಗತ್ತ. ಅದೊಂಥರ ಮನ್ಸಿಗೆ ಹಚ್ಕೊಂಡು ನೋಡ್ತಿರ್ತೇವಲ್ಲ. ಅವು ಸುಳ್ಳು ಅಂತ ಅನ್ಸಂಗೇ ಇಲ್ಲ. ಕರೆನ ಇಲ್ಲೇ ಅದಾರನ ನಾವು ನೋಡ್ತೇವನ ಅವ್ರನ್ನ ಅನ್ನೋಂಗೆ ಅನಿಸ್ತತಿ ಗೊತ್ತನ್ರಿ. ಯೋ ಅತ್ತಿ ತಲೆ ತಿನ್ಬೇಡತ್ತಿ. ನನಗೆ ನೋಡಕ್ಕೆ ಹೊರಗಡೆ ಇರ್ತಗ. ನಾಳೆ ಬೇರೆ ದವಾಖಾನಿಗೆ ಬೇರೆ ಬಾ ಅಂದಾರ. ಜ್ಯೋತಿ ನೋಡಕ್ಕೆ ಬರ್ತಾರ ಅಂತ ಹೇಳತ್ತೀರಿ. ಹಂಗಾರ ನಾಳೆ ದವಾಖಾನಿಗೆ ಹೋಗಲ್ಲ. ನಾಡ್ದಕ್ಕೆ ಹೋಗ್ತೀನಿ. ಪಟ ಬಾ ಅತ್ತಿ ಊಟ ಮಾಡ್ಬಾ. ನಂಗೆ ಮಕ್ಕೋತಿ. ನಂಗೆ ಬೆಳಗಿಂದ ಕೆಲಸ ಮಾಡಿ ಸಾಕಾಯ್ತತ್ತಿ. ಆಗರಿ ಯಾವಾಗ ನೋಡುವ ಎಲ್ಲ ಊಟ ಬಕ್ಕೋತಿ ನೋಡ್ಬತ್ತೆ. ಆಕಿ ಯಾವಾಗಾರ ಉಣೊಳಕ್ ನಂಗೆ ನೀಡ್ ಬರ್ಬತ್ತಾಯಿ. ನಂಗೆ ನೀಡ್ಬಾ. ಆಕಿ ಧಾರಾವಾಹಿಯಾಗ ಹತ್ಕೊಂಡ್ ಕುಂತಾಳ. ಆಕಿ ಯಾವಾಗ ಯಾವ್ದು ಊಟಕ್ಕೆ ನೀಡ್ಬೇಕು ಬಾಬಾ. ಅಯ್ಯ ನಂಗೂ ಹೊಟ್ಟೆ ಸದ್ದಾರ. ಇಷ್ಟೊತ್ತನ ಮಾತಾಡಿ ಅತ್ತತ್ತು ಮೈಯಾಗ ಶಕ್ತಿ ಇಲ್ದಂಗ ಆತತ್ತಾಗ. ಬರ್ರಿ ನಾನು ಉಣ್ತೇನೆ. ಅಲ್ಲಿ ನೀ ಹತ್ಕೊಂಡ್ ಕುಂದ್ರಬೇಕು ಬೇಡ ಮತ್ತೆ ಪಾಪ. 3 ದಿನಕ್ಕೆ ಹೊಕ್ಕೇನ್ ನೋಡು ನೀನು. ಇಲ್ಲಡ ಸಾಕ್ ನಕಲಿ ಮಾಡಿದ್ದ ಹೇಳ್ರಿ. ಅವು ಮನ್ಸಿಗೆ ಹಚ್ಕೊಂಡು ನೋಡ್ತಿರ್ತೇವೆ. ನಮಗ್ ಗೊತ್ತದ್ರ ಬೇಜಾರ. ನಿಮಗೇನು ಗೊತ್ತು? ನೀವು ಆ ರಾಜಕೀಯದಾಗ ಅವ ಗೆದ್ದ ಇವ ಸೋತ ಹಂಗಾತು ಹಿಂಗಾತು ಅಂತೇಳಿ ಎಷ್ಟು ಮನ್ಸಿಗೆ ಹಚ್ಕೊಂತೀರಿ. ಹಂಗ ಅದೇನದ ಆಗೋದಲ್ಲ ಹೋಗೋದಲ್ಲ ತೆಗಿರಿ. ಇವು ಹಂಗಲ್ಲ. ಇವು ಎಷ್ಟು ಮನ್ಸಿಗೆ ಹಚ್ತಾವ ನಿಮ್ಗೇನು ಗೊತ್ತೈತೆ. ಆ ಹುಡುಗ ಎಂತ ಚಲೋ ಇತ್ತು ಗೊತ್ತನ. ಈಗಿನ ಎಷ್ಟು ಕೆಟ್ಟಿದ್ದಕ್ಕೆ ಒಳ್ಳೆ ಕೆಗಿದ್ಲು. ಚಾರುನು ಭಾರಿ ಚಲೋ ಇತ್ತದ. ಹಿಂಗ ಒಮ್ಮಿಂದ ಅಮ್ಮಕ್ಕ ಸತ್ ಬಿಡ್ತಾವ ಹುಡುಗ. ಏನ್ ಸಿಕ್ತಕ್ಕಿಗೆ ಏನಪ್ಪ ದೇವರಿಗೆ ಗೊತ್ತಾಗ. ಆಕಿ ಕೊಂದ್ಲಲ್ಲ. ಆಕಿ ಪೊಲೀಸರು ಹಿಡ್ಕೊಂಡು ಹೋಗ್ಬೇಕು ನೋಡು ಸಮಾಧಾನಕ್ಕೆ ಅಂದ್ರ ನಂಗೆ. ಅಯ್ಯೋ ಪವಿತ್ರ ಹೋಗವ ತಾಟ ಚೂಕ್. ಬೆಳಿಗ್ಗೆ ಒಂದ್ ಸುಡು ಚಾ ಕುಡಿದ್ರ 10 ಚಾಲು ಆಕತ್ ನೋಡೋಣ. ಹೂನೋ ಮರಯ್ಯ. ಏನ್ರಿ
ಬರೇ ಚಾ ಕುಡಿಯತ್ತಿರಲ್ಲ 2 ಬಿಸ್ಕಿಟ್ ಕೊಡ್ಲೇನ ಕೈಯಾಗ? ಬೇಡ ಬೇಡ, ಅಲ್ಲಿಗೆ ಅಂಟ್ಕೊಂಡು ನಮ್ಮನೆ ಶಿವಿ 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 ಬೆಳಗ್ಗೆ ಎದ್ದು ಬೇಡ. ಚಾ ಕುಡ್ದು ಎಲ್ಲಡಿಕೆ ಹಾಕೋತೇನೆ, ಎಲ್ಲಡಿಕೆನ ತಂದು ಕೊಡು. ನೀನ್ ಕೊಡ್ಲೇನಪ್ಪ ಶಿವಲಿಂಗ ಬಿಸ್ಕಿಟ್? ನೀನಾರ ತಿನ್ನಲ್ಲ. ಬೇಡ ಅತ್ಗೆಮ್ಮ, ನನಗೂ ಬಿಸ್ಕಿಟ್ ಬೇಡ, ಎಲ್ಲಡಿಕೆನ ತಂದು ಕೊಡ್ರಿ. ಒಟ್ಟು ಹಾಕೊಂತೀವಿ. ಇದು ಅತ್ಗೆಮ್ಮ, ನಾಷ್ಟಕ್ಕೆ ಮಾಡತ್ತೀರಿ? ಏನಪ್ಪ ಇವತ್ತಂತೂ ನನ್ನ ತಲೆನ ಹೊಡ್ಯಾಕತ್ತೈತಿ. ನಾನು ಅಷ್ಟಾದ್ ಹಮ್ಕೊಂಡಿಲ್ಲ, ನೀನು ಏನ್ ಮಾಡ್ತೇನೆ ಅನ್ನತ್ತಿದ್ಲಪ್ಪ. ಅಕ್ಕ ನೀವು ಈ ಸೊಪ್ಪು ಸೋಸ್ತೀರ, ನಾನು ಒಳಗೆ ಹೋಗಿ ನಾಷ್ಟಕ್ಕೆ ತಯಾರು ಮಾಡ್ತೇನೆ. ನಾ ಸೋಸ್ತೇನೆ, ನಾಷ್ಟಾದ್ ಮಾಡು. ಏನು ಮಾಡತ್ತಿ ಅಂತ ಕೇಳತ್ತಿದ್ ನೋಡ ನಿನ್ ಗಂಡ. ಏನ್ ಮಾಡ್ತೀಯ ನಾಷ್ಟಕ್ಕ? ನೀ ಅನ್ನಪನ್ನ ಮಾಡಿರು ಬಿಡ, ಹೊಟ್ಟೆ ತುಂಬೋದಿಲ್ಲ ಬಿಡೋದಲ್ಲ. ಹೊಲಕ್ಕೆ ಹೋಗಿ ಗಂಡ್ಮಕ್ಳು ಕೆಲಸ ಮಾಡಕತ್ತೇನು, ಮೈ ಕೈಯಾಗ ಶಕ್ತಿ ಇಲ್ದಂಗ ತಗ. ಒಂದು ಡಬ್ರಿ ತುಂಬ ಉಪ್ಪಿಟ್ಟು ಮಾಡು, ಬಿಸಿದು ಹೊಟ್ಟೆ ತುಂಬತತಿ. ಅದು ಬಿಟ್ರೆ ಒಂದಿಷ್ಟು ರೊಟ್ಟಿ ಮಾಡ್ರಿಲ್ಲ ಅಂದ್ರೆ. ಅಯ್ಯೋ ತಾಲಿಪಟ್ಟಿ ಮಾಡಕತ್ತೇನ್ರಿ, ಮೊಸರು ಐತಿ ರಾತ್ರಿ ಹೆಪ್ಪಾಕಿಟ್ಟಿದ್ದೆ. ನಿನ್ನಿದು ಕಂಡಬಿಟ್ಟು ಅನ್ನ ಉಳ್ದೈತಿ, ಮತ್ತು ಅದು ನೀನು ಕೆಡಿಸ್ಬೇಕನ. ಅದಕ್ಕೆ ಅನ್ನಕ್ಕೆ ಒಟ್ಟು ಅನ್ನನ ಮಿಕ್ಸಿಗೆ ಹಾಕಿ ತಿರುವಿ, ಆಮೇಲೆ ಒಟ್ಟು ಅದಕ್ಕೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಕೂಡಿಸಿ, ಒಂದಿಟ್ಟು ಅಕ್ಕಿ ಹಿಟ್ಟು ಅದು ಕೂಡಿಸಿ, ಒಂದಿಷ್ಟು ಉಳ್ಳಾಗಡ್ಡಿ ಹೆಚ್ಚಿ ಹಾಕಿ, ಮೆಂತ್ಯ ಸಬ್ಬ ಉಳಿದಿತ್ತು ಅದನ್ನ ಎಲ್ಲ ಹೆಚ್ಚಾಕಿನ ಅದಕ್ಕೆ ಹಾಕಿ ಚಲೋ ಹೊತ್ತಂಗ ಇದು ತಾಲಿಪಟ್ಟಿ ಮಾಡಕತ್ತೀನಿ. ಸ್ವಂತಿಕೆ ಅದು ತುರ್ದಾಕಿ, ನೀವೇನು ತಲೆ ಕೆಡ್ಸ್ಕೊಬಿಡ್ತವ್ರಿ. ತಾಲಿಪಟ್ಟೆ ಅಲ್ಲಿ ನಡೀತೈತೆ, ಅದು ರೊಟ್ಟಿ ಇದ್ದಂಗ ತಗೋ, ರೊಟ್ಟಿ ಚಪಾತಿ ಇದ್ದಂಗ ಒಂದು ನಾಲ್ಕು ತಿಂದ್ರಾತವನ್ನ. ಆಯ್ತು ಮಾಡು. ಏನ್ರಿ ಹಬ್ಬ ನಾಗಪ್ಪನ ತಂದಿಲ್ಲ ಈ ವಾರ, ಇಲ್ಲೆಲ್ಲಿ ಸಂತ್ಯಾಗ ಹಚ್ಚಿದ್ದಿಲ್ಲ ಅಂತ ಒಂಚೂರು ಅಲ್ಲಿ ಮುಂದೆ ಬಾಜು ಏನದ ಬಸ್ ಸ್ಟ್ಯಾಂಡ್ ಕಡೆ ಏನಾರು ಹಚ್ಚಾರ ನೋಡ್ರಿ. ಒಟ್ಟು ನಾಗಪ್ಪ ಹಚ್ಚಿದ್ರ ನಾಗಪ್ಪನ ತೊಗೊಂಬರ್ರಿ, ಇಲ್ಲ ಹುತ್ತದ ಮಣ್ಣ ಅಲ್ಲಿ ನಿಮ್ಮ ಹೊಲ್ದಾಗ ಅದು ಸಿಕ್ಕರು ತೊಗೊಂಬರ್ರಿ. ನನಗೆ ಬಂದಂಗೆ ಬೇಕಾರೆ ನಾಗಪ್ಪನ ಮಾಡ್ತೇನಂತ. ಏನು ಮತ್ತು ಹಬ್ಬಕ್ಕೆ ಕುತ್ತಿಗೆ ಮ್ಯಾಗ ಕುಂತಾಗ ಆಗಲ್ಲ, ನಂಗೆ ಸೋಮವಾರ ಹಾಲಾಕು ಹಬ್ಬ. ಹಂಗೆ ಒಂದೆರಡು ಕುಂಬಳೆಯಲ್ಲಿ ಹರ್ಕೊಂಬರ್ರಿ, ಕುಂಬಳೆಯಲ್ಲಿ ಬೇಕಲ್ಲ. ಕುಂಬಳೆಯಲ್ಲಿ ಏನು ಬ್ಯಾನಿ ಅಲ್ಲೇ ಹಿತ್ತಲ್ಲ ಜಗ್ಗಿತ್ತು ನೋಡು. ಇಲ್ಲ ಕಬುಲ್ಡೇಜರ್ ಬಂದಿತ್ತಲ್ಲ ಮನೆ ಕಟ್ಟಾಕ ಜಗ ಸ್ವಚ್ಛ ಮಾಡತ್ತಿದ್ರಲ್ಲ, ಅವಾಗೆಲ್ಲ ಪೂರ ತೆಗೆದು ಹೋದಾರ. ಹೌದನಾ? ಎಲ್ಲಿ ಮಟ್ಟ ಬಂತು ಮನೆ? ನಾನು ಕೆಲಸದಾಗ ಆ ಕಡೆ ಬಂದು ನೋಡೇ ಇಲ್ಲ. ಏನು ಅಂದ್ರೆ ಇನ್ನೂ ಹೊರಗಿಂದ ಏನು ಮುಗ್ದಂಗೆ ಕಾಣಲಿಲ್ಲ. ಅದಕ್ಕೆ ಮನೆ ಕಡೆ ಬರ್ರಿ ಅಂತೇಳಿ ನೀವು ಬರೋದೇ ಇಲ್ಲಪ್ಪ ಅತ್ತಾಗ. ಸ್ಲ್ಯಾಬ್ ಅದು ಹಾಕಿಸ್ಬೇಕಾ ಬೇಡ ಅಂತ ವಿಚಾರ ಮಾಡತ್ತಿದ್ರು. ನಿನ್ನೆ ಅಪ್ಪ ರೊಕ್ಕ ಕೊಡ್ತೀನಿ ಅಂದಾರ, ಅದಕ್ಕೆ ಸ್ಲ್ಯಾಬ್ ಹಾಕಿಸ್ತಾರಂತೆ. ತಗಡು ಹಾಕಿಸ್ಬೇಕಂತ ಮಾಡ್ಕೊಂಡಿದ್ರು ಮೊದಲು, ಈಗಿಲ್ಲ ಸ್ಲ್ಯಾಬ್ ಹಾಕಿಸ್ತಾರಂತೆ. ಒಳಗೆ ರೆಡ್ ಎಕ್ಸ ಮಾಡ್ಸಕತ್ತೀವಿ, ಟೈಲ್ಸ್ ತರಕ್ಕೆ ರೊಕ್ಕನೇ ಇಲ್ಲ ನೋಡ್ರಿ. ಅದೊಂದು ಇಲ್ಲಿ ಗಾಡಿ ವಯರ್ ಕೊಡೋದು ಅದೊಂದು ಖರ್ಚು ಏನು ಸ್ವಲ್ಪ ಮೈ ಮೇಲೆ ಬಂತ, ಹಾಗಾಗಿ ಬೇಡ ಅಂತೇಳಿ ಇದು ರೆಡ್ ಎಕ್ಸ ಮಾಡ್ಸಕತ್ತಾರ. ಅದು ಕರೆಂಟ್ ಹೋಗಿದ್ದಿತ್ತು ತಡ್ರಿ, ನಾನು ಮಿಕ್ಸಿ ಹಾಕ್ತೀನಿ. ಚಲೋ ಬಿಡಪ್ಪ, ಮಾವು ರೊಕ್ಕ ಕೊಟ್ರೆ ನಿನಗೂ ಒಟ್ಟು ಅನುಕೂಲ ಆತಲ್ಲ. ನಾನು ಬೇಡ ಅಂದೆ ಅದಕ್ಕೆ. ಮತ್ತೆ ಏನು ಮಾಡ್ಬೇಕು, ಅವರು ಕಟ್ಟೋದು ಒಮ್ಮೆ ಬೇಕಾದ್ರೆ ಹೊಳ್ ಕೊಡುವಂತಿಪ್ಪ ಸಾಲನ. ಈಗ ಸದ್ಯಕ್ಕೆ ಬೇಡ ತಗೋ ಅಂತೇಳಿ ಅವರು ಇದು ಮಾಡಿದ್ರೆ ನಾನು ಸುಮ್ಮನೆ ಅದೇ. ಇರ್ಲಿ ಬಿಡ, ಓಪನಿಂಗ್ ಏನು ಜೋರಾಗಿ ಮಾಡ್ತೀಯ ಇಲ್ಲ? ಎಲ್ಲಿ ಜೋರು ಅತಿಗೆಮ್ಮ, ಅಯ್ಯೋ ದೇವ್ರೆ ಎಲ್ಲಿಯೂ ಜೋರು. ಅಯ್ಯೋ ನನ್ಗೆ ಈಗ ಆಗಿರೋ ಸಾಲಕ್ಕೆ ಇಲ್ಲೇ ಒಂದು ಸ್ವಲ್ಪ ಮಂದಿ ಕರೆದು ಒಂದು ಪೂಜೆ ಅಂತ ಮಾಡಿ ಸಂಕ್ಷಿಪ್ತ ಹಾಲು ಕಿಸ್ಕೈ ಬಿಡ್ತೀನಿ. ಕೊಡ್ರಿಪ್ಪ ಚಾ ಕೊಡ್ರಿ. ನಾನು ಹಂಗಾರೆ ಹೋಗಿ ಒಂದು ಸೊಪ್ಪು ಗಿಪ್ಪು ಸೋಸಿ ಕೊಟ್ಟಿನಿ ಅಂದ್ರೆ ಪಲ್ಯ ಮಾಡ್ತಾಳೆ ಏನು ಮಾಡ್ತಾಳೆ ಕೇಳ್ತೀನಿ. ರೊಕ್ಕದೇನತ್ತದ್ಗೆಮ್ಮ? ತಂದು ಕೊಡ್ತೇನೆ ಅಂದಾನಪ್ಪ, 10 ಲಕ್ಷ ರೂಪಾಯಿ ತಂದು ಕೊಡ್ತೇನೆ ಅಂದಾನ. ಅಲ್ಲ ಅತ್ಗೆಮ್ಮ, ಹಿಂಗೆ ಹೇಳ್ತೇನಂತ ತಪ್ಪು ತಿಳ್ಕೊಬೇಡ್ರಿ. ಎಲ್ಲಿದು ಏನು ಎತ್ತ ಹೆಂಗೆ ಒಂದು ಸ್ವಲ್ಪ ವಿಚಾರ ಮಾಡ್ರಿ. 10 ಲಕ್ಷ ರೂಪಾಯಿ 1-2 ರೂಪಾಯಿ ಅಲ್ಲ. ಸುಮ್ಮನೆ ಈಗಾಗಲೇ 2-3 ಸಲ ಏನಾಗೈತೆ ಅಂತ ನೀವು ನೋಡಿರಿ. ಸುಮ್ಮನೆ ಅವ ಮತ್ತೆ ಇನ್ನೊಂದು ಏನಾರ ಆಗಿ ಮತ್ತೆ ಮರಿ ತಗೊಳ್ಳೋ ಆಟ ಆಗ್ಬಾರ್ದು ನೋಡ್ರಿ, ಅದಕ್ಕೆ ಹೇಳಿದೆ. ವಿಚಾರಿಸ್ರಿ ಒಂಚೂರು, ವಿಚಾರಿಸಿ ಎಲ್ಲಿದು ಏನು ಎತ್ತ ಅಂತೇಳಿ. ಎಲ್ಲ ವಿಚಾರಿಸೇನೆ ತಗೋಪ್ಪ, ನೀ ಏನು ತಲೆ ಕೆಡಿಸ್ಕೊಬೇಡ. ನನ್ನ ಮಗನ ಮೇಲೆ ನಂಬಿಕೆ ಇಲ್ಲ ಇವ್ರಿಗೆ. ದೊಡ್ಡ ಇವನ ಹೇಳ್ಬೇಕನ. ಹಂಗಾರೆ ಕೊಡ್ಲಿ 10 ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಕೊಳಕತ್ತಾನ, ಮತ್ತು ನೋಡಿದ್ರೆ ನನ್ನ ಮಗನ ಬಗ್ಗೆನ ಅಂತಾನೆ. ಅಣ್ಣ ನಾ ಹೇಳಿದ್ದು ಕತಿಗೆ ಮುಗಿಸಿಟ್ಟು ಬಂತ ಏನು? ಸುಮ್ಮನೆ ಇರ್ಲಿ, ತಾಯಿ ಮಗ ಏನು ಮಾಡ್ತಾರೆ ನೋಡೋಣ. ಏನು ಹೇಳಕೋಬೇಡ ಕೇಳಕೋಬೇಡ, 2 ಬಿಟ್ಟ ನಿಂತಾವು. ಏನಾರು ಹೇಳಿದ್ರ ಅವಕ್ಕನ ಮೈ ಮೇಲೆ ಬರ್ತಾವು. ಇರ್ಲಿ ಹೇಳಿದ್ರ ಮೇಲೆ ಅದಾರ. ಈಗ ನೀ ಸುಮ್ಮನೆ ಏನೇನಕತ್ತೆ ಅಂತ ನೋಡಷ್ಟೆ. ಕುಡಿ ಚಾ ಕುಡಿ. ಹೊತ್ತು ಇವು ಯಾರೇ ಹೋತಾಯ ನಿನ್ ಕೈ ಅಂತ. ಕುಡಿಪ ಹೋಲತ್ತ ಎರಡು ತರ್ತೇನೆ. ಎಲೆ ಅಡಿಕೆ ತಾಟ್ ಇಲ್ಲೇ ಇಟ್ಟಿದ್ದೆ. ಅದಕ್ಕೆ ಎತ್ತಾಗೈತಿ ಅಡಿಕೆ ಎಲ್ಲಿದ್ದು ತಾಟ? ಈ ಕಡೆ ಕಪಾಟ್ನಾಗ ಐತಿ ನೋಡ. ಆಯ್ತಣ್ಣ ಐತಿ ತೋರಿ. ಅದಕ್ಕೆ ಆಯ್ತು, ನೀವು ಮಾಡ್ಕೋರಿ ಕೆಲಸ ತೋಣ. ಕೊಡು. ಎಲ್ಲಿಗೊಂಚೂರು ಸುಣ್ಣ ಜಾಸ್ತಿ ಆಟಣ ಅಲ್ಲ? ಇಲ್ಲ ನಾವು ಕೊಡ ನಂಗೆ ಹಾಕೊಟ್ಲ. ಅಡಿಕೆ ಬರೋಬರಲ್ಲಿ ನೋಡಿ ಕಡ್ರಮ್ ಅಂತಾವು. ಅಂದಂಗ ಶಾಂತಾರ್ ನನಗೆ ಜ್ಯೋತಿ ನೋಡಕ್ಕ ಏನ ಹುಡುಗನ ಕಡೆ ಬರ್ತಾರಂತಲ್ಲ. ಅಕ್ಕ ಅಂದಂಗ ಆತು. ಹೋಗ್ಬೇಕಾಗೈತಲ್ಲ. ನಾನು ಹೋಗಿಲ್ಲ ಕಡೆ 2 ದಿನ ಆತ ಮನೆ ಕಡೆ. ಏನಾಗೈತಿ ಇಲ್ಲ ಏನು ನಿಂಗೆ ಯಾರು ಅಂದ್ರಣ? ನಾನು ನಿನ್ನ ಅವ್ರ ಮನೆ ಕಡೆ ಹೋಗಿದ್ದೆ. ಅವಾಗ ಅವು ಅಂದ್ಲ, ಅವಲ್ಲೇ ಆಕೆಗೆ ಇಲ್ಲಿ ಕಿರುಬರ್ಗಿಂತ ಅಲ್ಲೇ ಚಲೋ ಅನ್ಸೈತೆ. ಅವು ಅಂದ್ಲ ಹಿಂಗಪ್ಪ ನೋಡಕ್ ಬರ್ತಾರಂತ. ನಾ ಮುಗಿಸ್ಕೊಂಡು ಬಾಬಿ ಮನೆಗೆ ಹೋಗೋಣ ಅನ್ಯ. ಅದಕ್ಕೆ ಸ್ವಲ್ಪ ನಾನು ಇಲ್ಲಿ ಮುಗಿಸ್ಕೊಂಡೆ ಬರ್ತೀನಿ, ಒಳ್ಳೆ ಅಂತಂದ್ರು. ಹೊಳ್ಬಿಡ ಆರಾಮಾಗಿ ಇರೋಳಕ್ಕಲ್ಲೇ ಎಲ್ಲಿದ್ರಿ? ಹೌದಿಲ್ಲ. ಆಕೆ ಆರಾಮ ಇರೋದು ಮುಖ್ಯ. ಮನೆ ಅಂತಂದ್ರೆ ನಾನು ಅವನ್ನ ನಮ್ಮ ಮನೆಯಾಗೆ ಇಟ್ಕೊಂಡ್ಬಿಡ್ತೀನಿ. ಏನಂತೀಣ?
ಅಲ್ಲೇ ದೊಡ್ಡ ಮಗ ಅಂತ ನಾ ಅದೇನಿ. ಅವ್ವ ನಮ್ಮನಿ ಬಿಟ್ಟು ನಿಮ್ಮ ಮನ್ಯಾಗಿದ್ರ ನೋಡಿದ ಮಂದಿ ಊರಾನವ್ರು ಏನಂತಾರ? ಬೇಡ, ನಮ್ಮ ಮನ್ಯಾಗ ಇರ್ಲಿ ಸುಮ್ಮನಿರು. ಊರಾನವ್ರೇನ್ ದಿನ ನೋಡಕ್ ಬರ್ತಾರ ಅಣ್ಣ. ಯಾರು ಎಲ್ಲದಾರ ಏನು ಎತ್ತ ಅಂತೇಳಿ ಸುಮ್ಮನಿರು ನೀನು, ಏನಾಗಲ್ಲ. 4 ದಿನ ಇರ್ಲಿ ಅಲ್ಲೇ. ಇದು ನಮ್ಮ ಲೇಔಟ್ ಕಡೆ ಹೋಗ್ಬರಂಬ. ಜಗ ಮಾಡ ಹೊಲ ನೋಡ್ಬಾರ್ದು ಮರ, ಈಗೆಲ್ಲ ರೋಡ್ ಆಗ್ಬಿಡತಿ. ನೋಡಿ ಬರಂಬ, ಹೋಗಿ ಬರೋಣ ಅಲ್ಲಿ. ಕೆಲಸಕ್ಕೆ ದಂಧೆಕ ಏನಪ್ಪ ಇವನ ಏನ ದುಡ್ಡು ಸಂತಿ ತಂದು ಆಗ್ತಾ ಅದನ ನಡ್ದೈತಿ. ಈಗ ಮನಿ ಏನ್ ಮಾಡ್ತಾರ ಮಾಡ್ಲಿ ತಾಯಿ ಮಗ. ನಮ್ಮ ಅಡ್ಕಿ ತೋಟಕ್ಕೆ ಹೋಗ್ಬರಂಬ ಅಣ್ಣ. ಹಂಗ ಏನ ನಿಂಗೆ ಬೇಸರ ಆದ್ರೂ ಹೊಲ ಕಡೆ ಹೋಗ್ಬೇಕು ಅನ್ಸಿದ್ರ ನಮ್ಮ ಅಡ್ಕಿ ತೋಟಕ್ಕೆ ಹೋಗೋಣ ನಡಿಯ ಮರೆ, ಹೋಗ್ಬರ ನಡಿ. ನನಗೆ ಹೊಲ ನೋಡ್ಲಾರ್ದ ನನ್ನ ಜೀವನ ನಿಲ್ವಲ್ತು ಹೋಗತ್ತ. ನಾನು ಹೊಲಾನು ತೊಗೊಂಡು ಬ್ಯಾಂಕಿನವ್ರು ಬಡ್ಕೊಂಡಾತು, ಆ ಗೌರ್ಮೆಂಟ್ನವ್ರು. ನಡಿ ನಡಿ ಹೋಗ್ಬರ ನಡಿ. ಪೈತ್ರ ಏನತ್ತಿ? ಆ ಜ್ಯೋತಿ ಎದ್ಲ ಇಲ್ಲ ನೋಡವ ಒಟ್ಟ. ಇಲ್ಲತ್ತಿ ನಮ್ಮ ಮಕ್ಕೊಂಡ ನೋಡತ್ತಿ. ಮಾಡ್ತಂತ ತಡೇಕಿಗೆ ಜ್ಯೋತಿ. ಓ ನಮ್ಮ ಬಂದ್ಲ. ಏಯ್ ಅಡವಿ ಜ್ಯೋತಿನ ಏನಂತೆ? ಅವ ಒಂಚೂರು ರಾತ್ರಿ ಕಣ್ಣಿಗೆ ನೆಟ್ಟಿಗೆ ನಿದ್ದಿಲ್ಲವ, ಮಕ್ಕೊಂಡೇನೆ. ಹೆವಸ್ಬೇಡ. ಅದು ತಾಸ ಏನ? 1 ತಾಸ? ಏ ಟೈಮ್ ಎಷ್ಟಾಗೈತಂತ ಮಾಡಿ? ಅಲ್ಲ ನೀನ್ ನೋಡಕ ಇವತ್ತು ಹುಡುಗನ ಕಡೆದಾರ ಬರಾಕತ್ತಾರ. ಪಟ್ಟ ಒಂಚೂರು ಎದ್ದು ತಲಿ ಜಳಕ ಮಾಡಿ ಮನಿ ನೋಡಲ್ ಪಾಪ. ಜ್ಯೋತಿ ಈಕಿ ಒಬ್ಬಕ್ಕೆ ಕೆಲಸ ಮಾಡಕತ್ತಾಳ. ಪೈತ್ರ ಹೋಗಲ್ ಒಳಗೆ ಅಡಿಗೆ ಮನ್ಯಾಗದು ಒಂದಿಟ್ಟು ಏನಾರ ಸಹಾಯ ಮಾಡಕ್ಕಿಗೆ. ಮನಿ ಈಗಿನ ಕಸ ಹೊಡೆದು ಕಲ್ಲು ಒರೆಸ್ಕೋಬೇಕು, ಒಗಾತ್ ಮಾಡ್ಕೋಬೇಕು. ನಾ ನೋಡಿದ್ರೆ ಹಕ್ಕಿ ಬೆಳೆ ಹಾಕೊಂಟೇನಿ. ಜಗಣಿ ಅದು ತೆಗೆದು ಹಾಲು ಹಿಂಡ್ಕೊಂಬರ್ಬೇಕು. ನಾನು ಸುಮಾರು ಕೆಲಸ ಅತ್ತಾಗದಾವು. ಆ ಹುಡುಗಿ ಒಂದ ಮಾಡಕತ್ತೈತಿ. ಹೇಳಿ ಎದ್ದು ಏನಾರ ಮಾಡಿ ಹೇಳಿ ನಡಿ. ಹಂಗ ನಿಮ್ಮ ಅಣ್ಣ ಅಲ್ಲಿ ನೋಡಲ್ ಎದ್ದೋನ ಪೇಪರ್ ಓದ್ಕೊಂತ ಕುಂತಾನ. ಅದು ಯಾ ನಮ್ನಿ ಅಂದ್ರ ಅವೇನ್ ಪೇಪರ್ ಈಗಿನವಲ್ಲ ಏನಲ್ಲ, ಸುಡ್ಗಾಡತ್ತಾಗ. ಹಳೆ ಪಿಕ್ಚರ್ ಗತ್ತೆ ಮೊಬೈಲಾಗ ಎಲ್ಲ ಬರ್ತಾವು, ಪೇಪರ್ ಹೇಳ. ಆಕಳ ಸಿಟ್ ಸಾಕತಿ ಹೇಳ. ಇನ್ನು ಅವ್ರು ಬರೋದು 12 ಗಂಟೆಗೆ. ನೀನು ನೋಡಿದ್ರೆ ಈಗ ಎಬ್ಸಾಕತ್ತಿಯಲ್ಲ. ಇನ್ನೊಂದು ತಾಸು ತಡೆ ಎದ್ದೇಳ್ತೇನೆ. ನಿದ್ದೆ ಜಗ್ಗು ಬರತ್ತೆ. ನಾ ಗಂಡಮ್ಮನೆ ಬೂಟ್ಲೆ ಹೊಡಿಸಿ ನನ್ನ. ಹಂಗ ಅಲ್ಲ ಹೇಳ ಮ್ಯಾಕ ಕೇಳ. ಒಂದು ಕೆಲಸ ಗೊತ್ತಿಲ್ಲ ಬಗ್ಸಿ ಗೊತ್ತಿಲ್ಲ ಅಂತೇಳಿ ನಾಳೆ ನಿನಗನ್ನಂಗಲ್ಲವ. ನನಗಂತಾರ ಎಷ್ಟು ಹೇಳಿದೆ ಅಡಿಗೆ ಪಿಡಿಗೆ ಕಲಿಯೋಟು, ಬಾಳೆ ಬದುಕು ನೋಡ್ಕೊ, ಹೆಂಗ ಏನು ಎತ್ತ ಬರೇ ಪುಸ್ಕುದನ್ ಹುಳ ಆಗಬೇಡ ಅಂತೇಳಿ. ನನ್ನ ಮಾತು ಏನು ಕೇಳ್ತಿ? ಚಾ ಮಾಡಕರ ಬದತ್ತ ನೀನು ಸ್ವಾದ್ಗಿಡಿ. ಹೇಳ ಮ್ಯಾಕ ಕೇಳುವ. ಹೇಳ ನೀ ಯಾಕೆ ಹಿಂಗೆ ಮಾಡ್ತಿ ಹೇಳ. ಬರ್ತೈತಿ ಸಕ್ರೆ ಹಾಕಿ ಚಾ ಪುಡಿ ಹಾಕಿ ಹಾಲು ಹಾಕೋದು ದೊಡ್ಡ ಕೆಲಸನ. ದೊಡ್ಡ ಕೆಲಸ ಪಾಪ. ಎಟ್ಟು ಹಟ್ಟ ಹಾಕ್ತಿ ಅಂತ ಅದನ್ನೆಲ್ಲ ಮಾತು ಬಿಡಿ. ಈಗ ಹೇಳಮ್ಮ ಹೇಳೋದು 12 ಗಂಟೆ ಅನ್ನೋದೇನು ಈಗ ಆಕತಿ. ಆಲೆ 9:20 ಟೈಮ್. ಹೇಳು ಒಟ್ಟು ಜಳಕ ಪಳಕ ಮಾಡ್ಬೇಕು. ಇನ್ನು ಒಗಾತಿ ಆಗ್ಬೇಕು. ಅವ್ರು ಬರೋ ಅಷ್ಟೊತ್ತಿಗೆ ಕೂದಲ ನೋಡಿ ನಿನ್ನ ಎಣ್ಣೆ ಹಚ್ಕೊಂಡಿಲ್ಲ. ಅದೆಲ್ಲ ಒಗಾತಿ ಆಗ್ಬೇಕು ಬೇಡ. ನೀನೇ ಅಂತಿರ್ತಿ ಎಣ್ಣೆ ಹಚ್ಕೊಂಡ್ರೆ ತಲೆ ಹಚ್ಕೊಳಕ್ಕೆ ಗಾವ ಆಗೋದಿಲ್ಲ ಅಂತೇಳಿ. ಮತ್ತೆ ಹೇಳು ಹಂಗೆ ಒಂದಿಟ್ಟು ಪಾಪ ಊಟಕ್ಕಿಗೆ ಅಡಿಗೆ ಮನೆಯಾಗಿಲ್ಲ ಸ್ವಚ್ಛ ಮಾಡು. ಮನೆ ಎಲ್ಲ ಒಗಾತಿ ಮಾಡ್ಬೇಕು. ಹೇಳು. ಅವ್ರೇನು ನಮ್ಮ ಮನೆ ನೋಡಕ್ ಬರತ್ತಾರ, ನನ್ನ ನೋಡಕ್ ಬರತ್ತಾರವ. ಅಯ್ಯ ಮನ್ಯಾಗ ಹುಡುಗ ನೀನು ನೋಡಿದ್ರೆ ಹುಡುಗನ ಕಡೆದವ್ರು ಬಂದವರು ಮನೆ ನೋಡ್ತಾರ ಗೊತ್ತನ. ಅಂದ್ರೆ ಮನಿ ನೋಡಿ ಅದು ಒಗಾತಿ ಐತಿ ಸ್ವಚ್ಛ ಐತಿ ಅಂತಂದ್ರೆ ಹುಡುಗಿ ಅಡ್ಡಿ ಇಲ್ಲ, ಕೆಲಸ ಬಗ್ಸಿ ಕಲ್ತಾಳ. ಮನಿ ಒಗಾತಿ ಇಟ್ಕೊಂಡೈತಿ, ನಾಳೆ ನಮ್ಮ ಮನಿನೂ ಒಗಾತಿ ಇಟ್ಕೊಂತಾಳ ಅಂತ ವಿಚಾರ ಮಾಡ್ತಾರ ಅವ್ರು. ಈ ಮನಿನ ಆಕಾರ ದೇಪಿ ತಿಪ್ಪಿ ಗುಂಡಾಗಿತ್ತಂದ್ರ ಅವ್ರೇನಂತಾರ ಗೊತ್ತನ? ಇದೇ ಹಿಂಗೈತಿ, ಅದಿದ್ದ ನನ್ನ ಮನಿ ಏನು ಚಂದ ನೋಡ್ಕೊಂತಾಳ ಈಕಿ ತೆಗಿ ಅಂತಾರ ಗೊತ್ತನ. ಹೊಟ್ಟೆ ಲಾಜಿಕ್ ಇಲ್ಲಡ ಹೇಳ್ತೀನ ತಗೋಲೆ ನಿನಗೆ. ಲಾಜಿಕ್ ಪಾಜಿಕ್ ಅನ್ಕೋತ ಸುಮ್ಮನೆ ನಿಂತಾಳ. ಹೇಳು ಆಯ್ತು. ನೀ ಹೋಗು, ನಾ ಬರ್ತೇನೆ. ಬಾ ಮತ್ತೆ ಬರ್ತೇನೆ ಅಂತ ಅಲ್ಲೇ ಉಳ್ಳಾಡ್ಬೇಡ. ಕೆಸರಾಗಿ ಏನು ಉಳ್ಳಾಡ್ದಂಗೆ ಅಲ್ಲೇ ಕುಂತ್ಬಿಟ್ಟಾಳ. ಒಂದೊಂದು ಕಾಟ. ಪೈತ್ರ ಬೈಲಿ ಹಾತಿ ಎಬಿಸಿ ಬಂದೇನ ಅದನ್ನ ಕಬರಿಗೇಡಿ ಮಕ್ಕೊಂಡ ತಿನ್ನು. ಎಬಿಸ್ತೇನೆ ಈಗ ಮತ್ತೊಮ್ಮೆ. ನಿಂದೊಂದು ಯಾವ್ದಾರು ಕಮ್ಮನ್ ಸೀರೆ ಏನ ನೀನು ಮದುವೆ ಕೊಟ್ಟಿದ್ದಲ್ಲ ಅದನ್ನ ಕೊಡೋದಾದ್ರೆ ಕೊಡು ನೋಡು. ಉಡ್ತಾಳ ಯಾವ್ದು ಉಡ್ತಾಳ ಕೇಳಕ್ಕಿನ್ನ ಹೋಲತ್ತಾಗ ಒಂದು ಯಾವ್ದಾರು ಚಲೋ ಸೀರೆ. ಆಮ್ಯಾಗ ಇದು ಏನದು ಒಂದೆರಡು ಯಾವ್ದಾರ ಒಡವಿ ಬಳಿ ಏನಾರು ಇದ್ರು ಕೊಡು ಹಾಕೋಲಿ ಚಂದಾಗಿ. ಅತ್ತಿ ನಾ ಕೊಡ್ತೇನೆ. ಆದ್ರೆ ಇದು ಏನದು ನನ್ನ ಜಂಪರಕ್ಕಿಗೆ ಒಂಚೂರು ಲೂಸ್ ಅಕ್ಕವು. ಕಬರಿಗೇಡಿ ಎಷ್ಟು ಬಡ್ಕೊಂಡೆ. ಆ ಹೊಲಸು ಹೊಳ್ಳ ಬಳ್ಳ ಚೂಡಿದಾರ್ ತಗೊಂಡು ನಿಂದ್ರಬೇಡ ಅವನ್ ನಮನಿ ಅಂತೇಳಿ ಎಷ್ಟು ಹೇಳಿದ್ರು ಕೇಳಾರ್ದಂಗ ಜೋಳಿಗೆ ಅಂತ ತಗೊಂಡು ನಿಂತು ಬಿಡ್ತತ್ತಾಗ. ಕಮ್ಮನ ಸೀರೆ ತಗೊಂಡ್ರೆ ಲಗ್ನಾಗ ಹುಡುಗಿ ಬಟ್ ಅವಾಗ ಉಟ್ರ ಮಾಡಿದ್ರೆ ಒಂದಿಟ್ಟು ರೂಢ ಆಕತಿ. ಸೀರೆ ನೋಡಕ್ ಬರಲ್ಲ ಅಂತ ತಿನ್ನೋ ಆತಾಗ. ಇವ ನಂಗೆ ಸಾಕಾಗೈತವ ಇವಾತಾಗ ಈ ಸಂಸಾರ ಸಲುವಾಗಿ ತಲೆ ತೆಗ್ಸಿ ಯಾವಾಗ BP ಶುಗರ್ ಬಂದು ದಮ್ ಅಂತಾನೆ ಏನೋ ಗೊತ್ತಿಲ್ಲ ಅಂತ ನಾ ಸತ್ತು ಇವಕ್ಕೆಲ್ಲ ಬುದ್ಧಿ ಬರ್ತೈತಿ. ಇವಕ್ಕ ಏನೋ ನಿಮ್ಮ ಮಾವು ಬುದ್ಧಿ ಬರ್ತೈತಿ. ನಿನ್ನ ಗಂಡಗೆ ಎಷ್ಟು ಹೇಳ್ತಾನೆ ನಾನು ಮೆಟ್ರಿ ಕೆಲಸ ಬೇಡಪ್ಪ ಇಲ್ಲೇ ಏನಾರ ಒಂದು ಕೆಲಸ ಮಾಡು ಅಂತೇಳಿ. ನಿನ್ನ ಗಂಡಗೂ ಬುದ್ಧಿ ಬರ್ತೈತಿ, ನಿನಗೂ ಬುದ್ಧಿ ಬರ್ತೈತಿ. ಹಡ್ಬಿಟ್ಟು ಅಡಿಗೆ ಭಾಳ ಮಾಡಿ ಕೆಡಿಸ್ಬೇಡ ಅಂತ ಕೆಟ್ಟ ಹೇಳ್ತಾನೆ. ಹೆಚ್ಚಿಗೆ ಮಾಡ್ತಿ ಮುಸ್ರಿ ಬಾನಿಗೆ ಹಾಕ್ತಿ, ಹೆಚ್ಚಿಗೆ ಮಾಡ್ತಿ ಮುಸ್ರಿ ಬಾನಿಗೆ ಹಾಕ್ತಿ. ಏನ ನಿನಗೂ ಬುದ್ಧಿ ಬರ್ತೈತಿ. ನಮ್ಮ ಮಟ್ಟಿಗೆ ಮೊದಲು ಬರ್ತೈತಿ ಬುದ್ಧಿ. ಏನ ಈಕಿಗಾರ ಈಕಿನೂ ಲಗ್ನ ಆಗಿಲ್ಲ, ಇನ್ನು ಈಕಿಗೆ ಬುದ್ಧಿ ಬಾಯ್ ಬೇಕಾದಟ್ಟು ಬರ್ತೈತಿ. ಸಾಕಾಗಿತ್ತವ ಇವಾತಾಗ ನನಗಂತೂ ತಲೆ ಹೊಟ್ಟೆ ನೋಡತ್ತಾಗ. ದಿಗಿ ಅಂತ ನನ್ನ ತಲೆ ಆತಾಗ. ಎಲ್ಲ ಸಗಣಿ ಬೆಳಿಬೇಕು ಆಕಳ ಅದಂತೂ ಒದ್ಯಾಕ ಬರ್ತೈತಿ, ತಿನ್ಯಾಕ ಬರ್ತೈತಿ. ನಾನು ನೋಡತ್ಲೆ ಹಂಗೆ ಯಾಕತ್ತೆ ಏನದಕ್ಕೆ. ದೇವ್ರೆ ಇದಕ್ಕಿದ್ದಂಗೆ 601 ಆಕತ್ತ ಮತ್ತೆ BP.